ಅಚಲ ಭಾರತಿ ಪ್ರಸ್ತುತಪಡಿಸುವ ವಿಜ್ಞಾನ ದರ್ಶನ. ಪಾಠ 16. ಬದಲಾಗುತ್ತಿರುವ ಕುಟುಂಬಗಳು. ಈ ಪಾಠವನ್ನು ಕಲಿತ ನಂತರ ನೀನು ಜನರು ಒಟ್ಟಿಗೆ ವಾಸಿಸುವ ವ್ಯವಸ್ಥೆಯಲ್ಲಿ ಕಾಲಕ್ರಮೇಣ ಆದ ಬದಲಾವಣೆಯನ್ನು ಗುರುತಿಸುವೆ. ಬದಲಾವಣೆಯನ್ನು ಸರಳ ವಂಶವೃಕ್ಷದಲ್ಲಿ ದಾಖಲಿಸುವೆ. ಚಿತ್ರದಲ್ಲಿ ತೋರಿಸಿರುವುದು ರಾಜಮ್ಮ ರಾಮಯ್ಯನ ಕುಟುಂಬದ ಹಿಂದಿನ ವರ್ಷದ ಚಿತ್ರ. ಸರಿಯಾಗಿ ಗಮನಿಸು. ನೋಡಿ ಮಕ್ಕಳೇ, ಮುಂದೆ ಒಂದು ಚಿತ್ರ ಕೊಟ್ಟಿದೆ. ಅದರಲ್ಲಿ ರಾಜಮ್ಮ ಮತ್ತು ರಾಮಯ್ಯ ಅವ್ರ ಕುಟುಂಬದ ಒಂದು ಚಿತ್ರ ಕೊಟ್ಟಿದೆ. ಇಲ್ಲಿ ಹಿಂದಿನ ವರ್ಷದ ಚಿತ್ರ. ಅದನ್ನ ನೋಡೋಣಂತೆ ಬನ್ನಿ. ಈಗ ನೋಡಿ, ಇಲ್ಲಿ ಮೇಲ್ಗಡೆ ರಾಮಯ್ಯ ರಾಜಮ್ಮ ಅಜ್ಜ ಅಜ್ಜಿ ಹೆಸರು ಅಲ್ವಾ ಅದು. ರಾಮಯ್ಯ ಅಂತ ಅಜ್ಜ, ರಾಜಮ್ಮ ಅನ್ನೋರು ಅಜ್ಜಿ. ಅವ್ರಿಬ್ರು ಚಿತ್ರ ಕಾಣ್ತೀಯ ಮಕ್ಕಳೇ ಇಲ್ಲಿ. ಆಮೇಲೆ ನೋಡಿ, ಎರಡನೇ ಸಾಲಲ್ಲಿ ಅಂದ್ರೆ ಅದು ಮುಂದಿನ ತಲೆಮಾರು ಅವ್ರ ಮಕ್ಕಳು ಯಾರ್ಯಾರು. ಎಡಗಡೆಯಿಂದ ನೋಡ್ಕೊಂಡ್ ಬನ್ನಿ. ಮೊದ್ಲು ಗೋಪಿ ಅವ್ರ ಮಗ, ಆಮೇಲೆ ಗೋಪಿಯ ಹೆಂಡತಿ ದೀಪಿಕಾ, ಆಯ್ತಾ. ಎರಡನೇದು ಯಾರು? ಸುರೇಶ, ಅವನು ಕೂಡ ಮಗ. ಆಮೇಲೆ ಸುರೇಶನ ಹೆಂಡತಿ ರಾಧಿಕಾ. ಮೂರನೇ ಯಾರು? ರಮೇಶ, ಇನ್ನೊಬ್ಬ ಮಗ. ನಾಲ್ಕನೇಲಿ ದಿಲೀಪ ಅಂತ ಇನ್ನೊಬ್ಬ ಮಗ. ಕೊನೆಯಲ್ಲಿ ಪಿಂಕಿ ಅಂತ ಮಗಳು. ಇವರೆಲ್ಲ ರಾಮಯ್ಯ ಮತ್ತು ರಾಜಮ್ಮನ ಮಕ್ಕಳು ಅಲ್ವಾ. 4 ಜನ ಗಂಡು ಮಕ್ಕಳು, ಒಬ್ಳೆ ಹೆಣ್ಮಗಳು ಅಲ್ವಾ. ಆಮೇಲೆ ನೋಡಿ ಕೆಳಗಡೆ, ಇದು ಗೋಪಿಯ ಮಕ್ಕಳು. ಅಲ್ಲಿ ನೋಡಿ ಸುಹಾಸ ಮತ್ತು ಸುರಭಿ ಅಂತ ಬರೆದಿದೆ. ಗೋಪಿ ದೀಪಿಕಾರ ಮಕ್ಕಳು ಅಂತ. ಇದು ರಾಮಯ್ಯ ಮತ್ತು ರಾಜಮ್ಮ ಅವ್ರ ಕುಟುಂಬದ ಹಿಂದಿನ ವರ್ಷ ಚಿತ್ರ. ಇದು ಗೊತ್ತಾಗ್ತಿದೆ ಮಕ್ಕಳೇ. ಈ ತರ ಅಜ್ಜ ಅಜ್ಜಿ ಅವ್ರಿಗೆ 5 ಜನ ಮಕ್ಕಳು. ಆಮೇಲೆ ಮೊದಲನೇ ಮಗ ಇದಲ್ಲ ಗೋಪಿ, ಅವ್ರಿಗೆ ಮತ್ತೆ 2 ಮಕ್ಕಳು ಅಲ್ವಾ. ಈ ಕುಟುಂಬದಲ್ಲಿ ಎಷ್ಟು ಜನರಿದ್ದಾರೆ? ಮಕ್ಕಳೇ, ಈಗ ತಾನೇ ನೋಡಿದ್ವಲ್ಲ ನೀವು ವಂಶ ವೃಕ್ಷ. ಅದ್ರಲ್ಲಿ ನೋಡಿ ಎಷ್ಟು ಜನ ಎಣಿಸಿ ನೋಡಂತೆ. ಮೇಲ್ಗಡೆ ಅಜ್ಜ ಅಜ್ಜಿ, ಆಮೇಲೆ 2 ಆಯ್ತಲ್ವಾ. ಆಮೇಲೆ ಈ ಕಡೆ ನೋಡಿ ಗೋಪಿ ದೀಪಿಕಾ 4, ಸುರೇಶನ ಹೆಂಡತಿ ರಾಧಿಕಾ 6, ರಮೇಶ 7, ದಿಲೀಪ 8, ಪಿಂಕಿ 9, ಆಮೇಲೆ ಮಕ್ಕಳು ಸುಹಾಸ ಸುರಭಿ. ಎಷ್ಟಾಯ್ತು ಒಟ್ಟು? ಈ ಕುಟುಂಬದಲ್ಲಿ 11 ಜನರಿದ್ದಾರೆ ಅಲ್ವಾ ಮಕ್ಕಳೇ. ರಾಮಯ್ಯನಿಗೆ ಎಷ್ಟು ಮಕ್ಕಳು? ಯಾರು? ಆಗ್ಲೇ ನೋಡಿದ್ವಲ್ಲ ರಾಮಯ್ಯಗೆ ಎಷ್ಟು ಜನ ಮಕ್ಕಳು. ನೋಡಿ ಮತ್ತೆ ಚಿತ್ರ ಕೊಡಿ, ಗೊತ್ತಾಗತ್ತೆ ನಿಮ್ಗೆ. ರಾಮಯ್ಯನಿಗೆ 5 ಜನ ಮಕ್ಕಳು. ಯಾರ್ಯಾರು 5 ಜನದಲ್ಲಿ? 4 ಜನ ಗಂಡು ಮಕ್ಕಳು, ಒಬ್ಳೆ ಹೆಣ್ಮಕ್ಳು ಅಲ್ವಾ. ಯಾರ್ಯಾರು? ಗೋಪಿ, ಸುರೇಶ, ರಮೇಶ, ದಿಲೀಪ, ಇವರೆಲ್ಲ 4 ಜನ ಗಂಡು ಮಕ್ಕಳು. ಕೊನೆ ಹೆಣ್ಮಗಳು ಪಿಂಕಿ ಅಲ್ವಾ ಮಕ್ಕಳೇ. ಗೋಪಿಗೆ ಎಷ್ಟು ಮಕ್ಕಳು? ಯಾರು? ಮತ್ತೆ ಚಿತ್ರ ನೋಡಿ. ಗೋಪಿಗೆ ಎಷ್ಟು ಜನ ಮಕ್ಕಳು? ಚಿತ್ರ ನೋಡಿ ಗೊತ್ತಾಗತ್ತಲ್ವಾ. ಗೋಪಿಗೆ 2 ಮಕ್ಕಳು. ಅವ್ರ ಹೆಸರೇನು? ಸುಹಾಸ ಮತ್ತು ಸುರಭಿ ಅಲ್ವಾ ಮಕ್ಕಳೇ. ಈ ರೀತಿ ನಾವು ಚಿತ್ರ ನೋಡಿ ಎಲ್ಲಾ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರ ಕೊಡ್ಬೋದು ಅಲ್ವಾ. ಈಗ ನೋಡಿ ಮುಂದಿನ ಚಿತ್ರದಲ್ಲಿ ಯಾರೋ ಒಂದು ಹೆಂಗಸಲ್ಲಿ ಚಿತ್ರ ಕೊಟ್ಟಿದ್ದಲ್ಲಿ ಕಾಣ್ತಾ ಇದೆಯಲ್ಲಿ. ಇಲ್ಲಿ ಹೆಸರು ಹಾಕ್ಬಿಟ್ಟು ನೋಡಿ, ನಾನು ರಾಧಿಕಾ, ಸುರೇಶನ ಹೆಂಡತಿ. ಇದು ನಮ್ಮ ಪಾಪು, ನಮ್ಮ ಕುಟುಂಬದ ಹೊಸ ಸದಸ್ಯ. ಈಗ ನಾವು ಹಿಂದಿನ ವರ್ಷ ಚಿತ್ರ ನೋಡಿದ್ವಿ. ಆಮೇಲೆ ಏನೇನ್ ಬದಲಾವಣೆ ಆಗಿದೆ ಅಂತ ಇಲ್ಲಿ ಕೊಡ್ತಾ ಇದಾರೆ. ಇಲ್ಲಿ ರಾಧಿಕಾ ಅಂತ ಸುರೇಶನ್ ಹೆಂಡತಿ ಇದ್ಲ, ಅವ್ರು ಹೇಳ್ತೀಯ ಇಲ್ಲಿ ನಾನ್ ರಾಧಿಕಾ ಸುರೇಶನ್ ಹೆಂಡತಿ, ಇದ್ ನಮ್ ಪಾಪು ಅಂದ್ರೆ ನಮ್ಗೊಂದು ಮಗು ಹುಟ್ಟಿದೆ, ಇದು ನಮ್ಮ ಕುಟುಂಬದ ಹೊಸ ಸದಸ್ಯ. ಕಾಣ್ತಾ ಇದೆ ಮಗು ಚಿತ್ರ ಕೆಳಗಡೆ ಮಕ್ಕಳೇ. ಪುಟಾಣಿ ಮಗು ಅಲ್ವಾ. ಅಲ್ಲಿ ನೋಡಿ ಮತ್ತೆ ಇನ್ನೊಂದು ಹೆಂಗಸಿನ ಚಿತ್ರ ಕೊಟ್ಟಿದೆ ಇಲ್ಲಿ. ಯಾರದು? ಹೇಳ್ತೀಯ, ನಾನು ಶೀಲಾ, ನಾನು ರಮೇಶನನ್ನು ಮದುವೆಯಾಗುವೆ, ಮದುವೆ ನಂತರ ಇಲ್ಲಿಯೇ ಇರುವೆ. ನನ್ನ ಹೆಸರು ಶೀಲಾ ಅಂತ, ನಾನು ರಮೇಶ್ ಜೊತೆ ಮದುವೆ ಆಗ್ತಾ ಇದ್ದೀನಿ ಅಂತ.
ನೋಡಿ ರಮೇಶ ಕೊಟ್ಟಿದೆ ಅಲ್ವಾ ಅಲ್ಲಿ, ರಮೇಶ್ ಜೊತೆ ಮದುವೆ ಆಗ್ತಿದೆ. ಮದುವೆ ಆದ್ಮೇಲೆ ನಾನು ಇಲ್ಲೇ ಇರ್ತೀನಿ ಅಂದ್ರೆ ಈ ಕುಟುಂಬದ ಜೊತೆನೆ ವಾಸ ಮಾಡ್ತೀನಿ, ನಾನು ಇವ್ರ ಜೊತೆನೆ ಇರ್ತೀನಿ ಅಂತ ಶೀಲಾ ಹೇಳ್ತಿದ್ದಾಳೆ ಅಲ್ವಾ ಮಕ್ಳೇ. ನೋಡಿ ಕೆಳಗಡೆ ಈಗ ಆ ಪಿಂಕಿ ಮಗಳೇನೋ ಹೇಳ್ತಾಳೆ, ನಾನು ಪಿಂಕಿ, ನಾನು ಉನ್ನತ ಶಿಕ್ಷಣಕ್ಕಾಗಿ ಪಟ್ಟಣಕ್ಕೆ ಹೊರಟಿರುವೆ, ನಾನು ಇನ್ನು ಮುಂದೆ ಅಲ್ಲಿಯೇ ಇರುವೆ. ಪಿಂಕಿ ಹೇಳ್ತಾಳೆ, ನನ್ನ ಹೆಸರು ಪಿಂಕಿ ಅಂತ, ನಾನು ಉನ್ನತ ಶಿಕ್ಷಣಕ್ಕಾಗಿ ಪಟ್ಟಣಕ್ಕೆ ಹೊರಟಿರುವೆ ಹಾಗೂ ಅಲ್ಲೇ ಇರ್ತೀನಿ. ಅಂದ್ರೆ ಈ ಕುಟುಂಬ ಜೊತೆ ಇರಕ್ಕಾಗಲ್ಲ, ನಾನು ಉನ್ನತ ಶಿಕ್ಷಣಕ್ಕಾಗಿ ನಾನು ಪಟ್ಟಣಕ್ಕೆ ಹೋಗಿ ಪಟ್ಟಣದಲ್ಲೇ ವಾಸವಾಗಿರ್ತೀನಿ ಅಂತ ಪಿಂಕಿ ಹೇಳ್ತಾ ಇದ್ದಾಳೆ. ಅರ್ಥ ಆಗ್ತಿದ್ಯಾ ಮಕ್ಳೇ? ಅಂದ್ರೆ ನಾವಿಲ್ಲಿ ಏನ್ ಗುರುತಿಸ್ತಾ ಇದೀವಿ, ಈ ಕುಟುಂಬದಲ್ಲಿ ಈ ವರ್ಷದಲ್ಲಿ ಏನೇನ್ ಬದಲಾವಣೆ ಆಗಿದೆ, ಯಾರ್ಯಾರು ಸೇರ್ಪಡೆ ಆಗಿದ್ದಾರೆ, ಯಾರ್ಯಾರು ಕುಟುಂಬ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ನಾವಿಲ್ಲಿ ಬದಲಾವಣೆ ನೋಡ್ತಾ ಇದೀವಿ. ಇಲ್ಲಿ ನೋಡಿ ಗೋಪಿ ಅಲ್ವಾ, ಗೋಪಿ ಏನೋ ಹೇಳ್ತೀನಿ, ಏನು ನಾನು ಗೋಪಿ, ನನಗೆ ಬೇರೆ ಊರಿನಲ್ಲಿ ಕೆಲಸ ಸಿಕ್ಕಿದೆ, ನಾನು ನನ್ನ ಕುಟುಂಬ ಅಲ್ಲಿಗೆ ಹೋಗುತ್ತಿದ್ದೇವೆ, ಅಲ್ಲಿಯೇ ಇರುತ್ತೇವೆ. ಈಗ ಗೋಪಿ ಹೇಳ್ತೀಯ ನಂಗೆ ಬೇರೆ ಕಡೆ ಕೆಲಸ ಸಿಕ್ಕಿದೆ, ಹಾಗಾಗಿ ನಾನು ನನ್ನ ಕುಟುಂಬದವರು, ಕುಟುಂಬ ಯಾರ್ಯಾರು, ಗೋಪಿ ಹೆಂಡತಿ ರಾಧಿಕಾ ಅಲ್ವಾ, ಆಮೇಲೆ ಇಬ್ರು ಮಕ್ಕಳು ಸುಹಾಸ ಸುರಭಿ, ನಾವೆಲ್ಲಾನು ಈಗ ಬೇರೆ ಊರಿಗೆ ಹೋಗ್ತೀವಿ, ಅಲ್ಲೇ ವಾಸ ಆಗ್ತೀವಿ. ಅಂದ್ರೆ ಇವರು ಈ ಕುಟುಂಬ ಬಿಟ್ಟು ಬೇರೆ ಕಡೆ ವಾಸ ಆಗಿ ಹೊರಟಿದ್ದಾರೆ ಅಲ್ವಾ ಮಕ್ಕಳೇ? ಅರ್ಥ ಆಗ್ತಿದ್ಯಾ ಅದೆಲ್ಲ? ಈ ವರ್ಷ ರಾಮಯ್ಯನ ಕುಟುಂಬದಲ್ಲಿ ಆದ ಬದಲಾವಣೆಗಳನ್ನು ಗಮನಿಸು. ಮೊದಲೇನಾಯ್ತು ಮಕ್ಕಳೇ, ಇಲ್ಲಿ ರಾಧಿಕಾ ಸುರೇಶನ್ ಹೆಂಡತಿ ಹೇಳ್ತಾಳೆ, ಈ ವರ್ಷ ನಮ್ಗೆ ಪಾಪು ಹುಟ್ಟಿತು, ಹಾಗಾಗಿ ಅದು ಹೊಸ ಸೇರ್ಪಡೆ ನಮ್ಮ ಕುಟುಂಬಕ್ಕೆ ಅಂತ ಅಲ್ಲಿ ರಾಧಿಕಾ ಹೇಳ್ತಾಳೆ. ಆಮೇಲೆ ಶೀಲಾ ಅನ್ನೋಳು, ನಾನು ರಮೇಶನ್ ಮದುವೆ ಆಗ್ತಿದ್ದೀನಿ, ಮದುವೆ ಆದ್ಮೇಲೆ ಈ ಕುಟುಂಬದಲ್ಲೇ ವಾಸವಾಗಿ ಬರ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅದಾದ್ಮೇಲೆ ಪಿಂಕಿ ಹೇಳ್ತಾಳೆ, ನಾನು ಉನ್ನತ ಶಿಕ್ಷಣಕ್ಕಾಗಿ ಬೇರೆ ಊರಿಗೆ ಅಂದ್ರೆ ಪಟ್ಟಣಕ್ಕೆ ಹೊರಟಿರುವೆ, ಅಲ್ಲಿಯೇ ವಾಸವಾಗಿರ್ತೀನಿ ಅಂತ ಪಿಂಕಿ ಹೇಳ್ತಾಳೆ. ಆಮೇಲೆ ಗೋಪಿ ಏನ್ ಹೇಳ್ತಾನೆ, ನನಗೆ ಬೇರೆ ಊರಲ್ಲಿ ಕೆಲಸ ಸಿಕ್ಕಿದೆ, ಹಾಗಾಗಿ ನಾನು ನನ್ನ ಕುಟುಂಬದವರೆಲ್ಲ ಬೇರೆ ಊರಿಗೆ ಹೋಗಿ ವಾಸ ಮಾಡ್ತೀವಿ ಅಂತ ಅಲ್ವಾ. ಗೋಪಿ ಕುಟುಂಬವು ಬೇರೆ ಊರಿಗೆ ಹೋಗಲು ಕಾರಣವೇನು? ಏನ್ ಕಾರಣ ಮಕ್ಕಳು ಹೇಳಿ ನೋಡಂತೆ. ಗೋಪಿಗೆ ಬೇರೆ ಊರಿನಲ್ಲಿ ಕೆಲಸ ಸಿಕ್ಕಿದ್ರಿಂದ ಅವನ ಕುಟುಂಬ ಬೇರೆ ಊರಿಗೆ ಹೊರಟಿದೆ ಅಲ್ವಾ. ಗೋಪಿಗೆ ಬೇರೆ ಊರಿನಲ್ಲಿ ಕೆಲಸ ಸಿಕ್ಕಿದೆ, ಹಾಗಾಗಿ ಅವನ ಕುಟುಂಬ ಎಲ್ಲಾನು ಬೇರೆ ಊರಲ್ಲಿ ವಾಸ ಮಾಡಕ್ಕೆ ಹೊರಟಿದೆ. ಪಿಂಕಿ ಪಟ್ಟಣಕ್ಕೆ ಏಕೆ ಹೋಗುತ್ತಿದ್ದಾಳೆ? ಕಾರಣ ಗೊತ್ತಲ್ವ ನಮ್ಗೆ? ಹೌದು, ಪಿಂಕಿ ಉನ್ನತ ಶಿಕ್ಷಣಕ್ಕಾಗಿ ಪಟ್ಟಣಕ್ಕೆ ಹೋಗುತ್ತಿದ್ದಾಳೆ. ಶೀಲಾ ಈ ಕುಟುಂಬಕ್ಕೆ ಏಕೆ ಬರುತ್ತಿದ್ದಾಳೆ? ಶೀಲಾ ಈ ಕುಟುಂಬದಲ್ಲಿ ವಾಸವಾಗಿರೋಕೆ ಏಕೆ ಬರ್ತಾ ಇರೋದು? ಶೀಲಾಗೆ ರಮೇಶ್ನೊಂದಿಗೆ ಮದುವೆ ಏರ್ಪಾಡಾಗಿದೆ, ಆದ್ದರಿಂದ ಅವಳು ಮದುವೆ ನಂತರ ಈ ಕುಟುಂಬಕ್ಕೆ ಬರುತ್ತಾಳೆ ಅಲ್ವಾ ಮಕ್ಕಳೇ. ಸುರೇಶನ ಕುಟುಂಬದ ಹೊಸ ಸದಸ್ಯ ಯಾರು? ಹೌದು, ಸುರೇಶನ ಕುಟುಂಬದ ಹೊಸ ಸದಸ್ಯ ರಾಧಿಕಾ ಹಾಗೂ ಸುರೇಶನ ಪಾಪು ಅಲ್ವಾ. ಅವ್ರು ಹುಟ್ಟಿರೋ ಪಾಪು ಈ ಕುಟುಂಬದ ಹೊಸ ಸದಸ್ಯ. ರಾಮಯ್ಯನ ಕುಟುಂಬದ ವಂಶವೃಕ್ಷ ಬರೆ, ಕುಟುಂಬದಿಂದ ಹೊರಗೆ ಹೋದವರಿಗೆ ವೃತ್ತ ಸುತ್ತು, ಬಂದವರಿಗೆ ಚೌಕ ಬರೆ. ರಾಮಯ್ಯನ ಕುಟುಂಬದಲ್ಲಾದ ಬದಲಾವಣೆಯನ್ನು ಗುರುತಿಸು. ಏನ್ ಮಾಡ್ಬೇಕು? ಆಗ್ಲೇ ಒಂದು ರಾಮಯ್ಯನ ಕುಟುಂಬದ ನಾವು ಹೋದ ವರ್ಷದೊಂದು ವಂಶವೃಕ್ಷ ಇದೆಯಲ್ಲ ನಮ್ಮ ಹತ್ರ, ಅದನ್ನ ನೋಡ್ಕೊಂಡು ಅದ್ರಲ್ಲಿ ಏನೇನ್ ಬದಲಾವಣೆ ಆಯ್ತು ಈ ವರ್ಷದಲ್ಲಿ ಅಂತ ನಾವು ಗಮನಿಸ್ಬೇಕು. ಹಾಗೆ ಏನ್ ಮಾಡ್ಬೇಕು, ಯಾರು ಆ ಕುಟುಂಬ ಬಿಟ್ಟು ಹೊರಗಡೆ ವಾಸ ಹೋಗ್ತಾ ಇದ್ರೆ ಅವ್ರಿಗೆಲ್ಲ ವೃತ್ತ ಸುತ್ತಬೇಕು. ಅದೇ ರೀತಿ ಈ ಕುಟುಂಬದಲ್ಲಿ ಹೊಸದಾಗಿ ಸೇರ್ಪಡೆ ಆಗಿರೋರು ಅಥವಾ ಬಂದು ವಾಸ ಆಗಿರೋರಿಗೆಲ್ಲ ನಾವೇನ್ ಮಾಡ್ಬೇಕು? ಚೌಕ ಬರಿಬೇಕು. ಮಾನ್ವಾದನೀಗ ನೋಡಿ ಮಕ್ಳು, ಈ ತರ ವಂಶವೃಕ್ಷದಲ್ಲಿ ಯಾವಾಗ್ಲೂ ಅದಕ್ಕೆ ವಂಶವೃಕ್ಷ ಅಂತ ಇದಕ್ಕೆ ಹೆಸರು. ಅಂದ್ರೆ ವೃಕ್ಷದ ರೀತಿಯಲ್ಲಿ ಇದು ಬರಿತೀವಿ. ಆ ವೃಕ್ಷದ ಬೇರ್ಗಳು ಯಾರು? ಯಾವಾಗ್ಲೂ ಆ ಕುಟುಂಬದ ಹಿರಿಯ ಸದಸ್ಯರು, ಅವರು ಯಾವಾಗ್ಲೂ ವಂಶವೃಕ್ಷದ ಬೇರ್ಗಳಾಗ್ತಾರೆ. ಹಾಗಾಗಿ ಇಲ್ಲಿ ರಾಮಯ್ಯ ರಾಜಮ್ಮ ಕೆಳಗಡೆ ನಾವು ಬೇರೆ ಕಡೆ ಬರಿತಾ ಇದೀವಿ ಅಲ್ವಾ. ಆಮೇಲೆ ನೋಡಿ ಮೇಲ್ಗಡೆ ಎಲ್ಲ ಈಗ ಮೊದಲನೇ ಸಾಲಲ್ಲಿ ಎಲ್ಲ ಕೊಂಬೆಗಳು ಯಾರು? ಇವ್ರ ಮಕ್ಕಳು. ಗೊತ್ತಾಗ್ತಿದ್ಯಾ ಮಕ್ಕಳೇ? ಅಲ್ಲಿ ಬರಿಬೇಕದು ಸಾಲಲ್ಲಿ.
ಈಗ ನಾವು ಗೋಪಿ ಹೆಂಡತಿ ದೀಪಿಕಾ ಅವರಿಬ್ರು ಬರ್ದಿದೀವಿ. ಗೋಪಿ ಯಾರು? ರಾಮಯ್ಯ ರಾಜಮ್ಮ ಅವ್ರ ಮಗ ಅಲ್ವಾ. ಆಮೇಲೆ ನೋಡಿ ಸುರೇಶ ಮತ್ತು ಸುರೇಶನ್ ಹೆಂಡತಿ ರಾಧಿಕಾ ಅಂತ ಬರ್ದಿದೀವಿ ಅಲ್ಲಿ, ಅವನು ಕೂಡ ಮಗ ಸುರೇಶ. ನಾನು ಮೂರನೇದು ರಮೇಶ ಇನ್ನೊಬ್ಬ ಮಗ, ಆಮೇಲೆ ದಿಲೀಪ ಇನ್ನೊಬ್ಬ ಮಗ, ಕೊನೆಯಲ್ಲಿ ಪಿಂಕಿ ಮಗಳು ಅಲ್ವಾ. 5 ಜನನ ತೋರಿಸಿದೀವಿ ಅಲ್ಲಿ. ಆಮೇಲೆ ಮೇಲ್ಗಡೆ ಮತ್ತೆ ಚಿಕ್ಕ ಚಿಕ್ಕ ಕೊಂಬೆಗಳಲ್ಲಿ ತೋರಿಸ್ಬೇಕದು. ಯಾರು? ಗೋಪಿ ಮತ್ತು ಗೋಪಿ ಹೆಂಡತಿ ಮಕ್ಕಳಿದಾರಲ್ಲ ಅವ್ರು ಯಾರು? ಸುಹಾಸ ಮತ್ತು ಸುರಭಿ ಅಲ್ವಾ, ಗೋಪಿ ಮತ್ತು ದೀಪಿಕಾರ ಮಕ್ಕಳು. ಆಮೇಲೆ ಸುರೇಶ ಮತ್ತು ರಾಧಿಕಾರ ಪಾಪು ಬರ್ದಿದೆಯಲ್ಲ ನೋಡಿ ಇಲ್ಲಿ, ಪಾಪು ಕಾಣಿಸ್ತಾ ಇದೆಯದು, ಅದನ್ನ ಮೇಲ್ಗಡೆ ತೋರಿಸಿದೀವಿ. ಆಮೇಲೆ ಇಲ್ಲಿ ಶೀಲಾ ಅಂತ ಕೊಟ್ಟಿದೀವಿ. ಶೀಲಾ ಯಾರು? ರಮೇಶನನ್ನು ಮದುವೆ ಆಗುವ ಹುಡುಗಿ. ಈಗ ಮಕ್ಕಳೇ, ನಾವೀಗ ಈ ಕುಟುಂಬಕ್ಕೆ ಯಾರ್ಯಾರು ಹೊಸದಾಗಿ ಸೇರ್ಪಡೆ ಆಗ್ತಿದ್ದಾರೆ? ಮೇಲ್ಗಡೆ ನೋಡಿ ಆ ಪಾಪು ಹೊಸದಾಗಿ ಸೇರ್ಪಡೆ ಆಗ್ತಿದಲ್ವಾ, ಹಾಗಾಗಿ ಸುತ್ತ ನಾವೀಗ ಚೌಕ ಬರ್ದಿದೀವಿ. ಅದೇ ರೀತಿ ಶೀಲಾ, ಅವಳು ಕೂಡ ಮದುವೆ ಆದ್ಮೇಲೆ ಈ ಕುಟುಂಬದಲ್ಲೇ ಬಂದು ವಾಸವಾಗಿರ್ತಾಳೆ, ಅದಕ್ಕೆ ಕೂಡ ಮತ್ತೆ ನಾವಿಲ್ಲಿ ಚೌಕ ಹಾಕಿದೀವಿ. ಈ ಕುಟುಂಬ ಬಿಟ್ಟು ಹೊರಡೆ ಯಾರು ಹೋಗ್ತಿದ್ದಾರೆ? ಗೋಪಿ ಕುಟುಂಬ ಅಲ್ವಾ, ಹಾಗಾಗಿ ಗೋಪಿ ಮತ್ತು ಗೋಪಿ ಹೆಂಡತಿ ದೀಪಿಕಾ ಅವ್ರ ಸುತ್ತ ನಾವೀಗ ವೃತ್ತ ಹಾಕಿದೀವಿ. ಅದೇ ರೀತಿ ಮೇಲ್ಗಡೆ ಸುಹಾಸ ಸುರಭಿ ಅವರು ಕೂಡ ಅಪ್ಪ ಅಮ್ಮನ ಜೊತೆ ಬೇರೆ ಊರಲ್ಲಿ ವಾಸವಾಗಿ ಹೋಗ್ತಿದ್ದಾರೆ. ಯಾಕೆ ಮಕ್ಕಳೇ? ಅವ್ರಿಗೆ ಬೇರೆ ಕಡೆ ಕೆಲಸ ಸಿಕ್ಕಿದೆ ಅಲ್ವಾ ಗೋಪಿಗೆ, ಹಾಗಾಗಿ ಅವರೆಲ್ಲ ಬೇರೆ ಊರಲ್ಲಿ ವಾಸವಾಗಿ ಹೊರಟಿದ್ದಾರೆ. ಅವ್ರಿಗೂ ಕೂಡ ನಾವಿಲ್ಲಿ ವೃತ್ತ ಸುತ್ತಿದೀವಿ. ಈ ಕಡೆ ಮಗಳು ಪಿಂಕಿ, ಅವಳು ಉನ್ನತ ವ್ಯಾಸಂಗಕ್ಕಾಗಿ ಉನ್ನತ ಶಿಕ್ಷಣಕ್ಕಾಗಿ ಅವಳು ಬೇರೆ ಊರಿಗೆ ಹೋಗ್ತಾ ಇದ್ದಾಳೆ, ಪಟ್ಟಣಕ್ಕೆ ಹೋಗ್ತಾ ಇದ್ದಾಳೆ ಅಲ್ವಾ, ಹಾಗಾಗಿ ಅವಳ ಸುತ್ತ ನಾವಿಲ್ಲಿ ವೃತ್ತ ಸುತ್ತಿದೀವಿ. ಗೊತ್ತಾಗ್ತಿದ್ಯಾ ಮಕ್ಕಳೇ? ಹೊಸದಾಗಿ ಸೇರ್ಪಡೆ ಆಗಿರೋರ್ ಮೇಲ್ಗಡೆ ಇಬ್ರು, ಅವ್ರಿಗೆ ನಾವು ಚೌಕ ಮಾಡಿದೀವಿ. ಇಲ್ಲಿ ಗೋಪಿ ಮತ್ತು ಅವನ ಕುಟುಂಬ, ಅದೇ ರೀತಿ ಪಿಂಕಿ ಅವ್ರ ಸುತ್ತ ನಾವೀಗ ಇಲ್ಲಿ ವೃತ್ತ ಸುತ್ತಿದೀವಿ ಅಲ್ವಾ. ಇದು ಈ ವರ್ಷದಲ್ಲಿ ಆದ ಬದಲಾವಣೆಗಳು. ಈ ವರ್ಷ ರಾಮಯ್ಯನ ಕುಟುಂಬದ ಸದಸ್ಯರ ಸಂಖ್ಯೆ ಎಷ್ಟು, ಏಕೆ? ನೋಡಿ ಮಕ್ಕಳೇ, ಈ ಹಿಂದೆ ರಾಮಯ್ಯನ ಕುಟುಂಬದಲ್ಲಿದ್ದ ಸದಸ್ಯರ ಸಂಖ್ಯೆ ಎಷ್ಟು? 11. ಅದು ನಮ್ಗೆ ಗೊತ್ತಿತ್ತು ಅಲ್ವಾ. ಬೇರೆ ಬೇರೆ ಕಾರಣಗಳಿಂದಾಗಿ ಹೊರಗಿನ ಊರಿಗೆ ಹೋದ ಕುಟುಂಬದ ಸದಸ್ಯರ ಸಂಖ್ಯೆ ಎಷ್ಟು? 5. ಗೋಪಿ ಮತ್ತು ಗೋಪಿ ಹೆಂಡತಿ ರಾಧಿಕಾ ಅವರಿಬ್ರು ಮಕ್ಕಳು, ಅವ್ರ 4 ಜನ, ಮತ್ತೆ ಪಿಂಕಿ, ಇವ್ರ 5 ಜನ ಕುಟುಂಬ ಬಿಟ್ಟು ಬೇರೆ ಕಡೆ ವಾಸವಾಗಿ ಹೊರಟಿದ್ದಾರೆ. ಅದೇ ರೀತಿ ರಾಮಯ್ಯನ ಕುಟುಂಬಕ್ಕೆ ಸೇರ್ಪಡೆಯಾದ ಸದಸ್ಯರ ಸಂಖ್ಯೆ 2. ಯಾರು? ಸುರೇಶ ಮತ್ತು ರಾಧಿಕಾಗೆ ಹುಟ್ಟಿರುವಂತ ಪಾಪು, ಅದೇ ರೀತಿ ಶೀಲಾ, ರಮೇಶನ ಮದುವೆ ಆಗಿ ಬರ್ತಿರುವಂತ ಶೀಲಾ ಅಲ್ವಾ. ಇವರಿಬ್ರು ಕುಟುಂಬಕ್ಕೆ ಹೊಸದಾಗಿ ಸೇರ್ಪಡೆ ಆಗೋ ಸದಸ್ಯರು. ಆದ್ದರಿಂದ ಈ ವರ್ಷ ರಾಮಯ್ಯನ ಕುಟುಂಬದ ಸದಸ್ಯರ ಸಂಖ್ಯೆ ಎಷ್ಟು? 11 - 5 + 2 ಎಷ್ಟಾಗತ್ತೆ ಮಕ್ಕಳೇ? ಅದು 8 ಅಲ್ವಾ. 11 5 ಕಳೆದ್ರೆ ಮೊದಲು ಎಷ್ಟಾಯ್ತು? 6. 6 + 2 8 ಆಯ್ತು. ಓದಿ ತಿಳಿ. ಕುಟುಂಬದಲ್ಲಿರುವ ಕೆಲವರು ಹಲವು ಕಾರಣಗಳಿಂದಾಗಿ ಬೇರೆಡೆ ಹೋಗುತ್ತಾರೆ. ಹೊಸ ಸದಸ್ಯರು ಕುಟುಂಬಕ್ಕೆ ಬಂದು ಸೇರುತ್ತಾರೆ. ನೋಡಿ ಮಕ್ಕಳೇ, ಎಲ್ಲಾ ಕುಟುಂಬದಲ್ಲೂ ಈ ರೀತಿ ಆಗತ್ತೆ ಅಲ್ವಾ. ಅಂದ್ರೆ ಕುಟುಂಬದಲ್ಲಿರುವ ಸದಸ್ಯರು ಬೇರೆ ಬೇರೆ ಕಾರಣಗಳಿಂದ, ಉನ್ನತ ಶಿಕ್ಷಣಕ್ಕಾಗಿ ಅಥವಾ ಬೇರೆ ಊರುಗಳೇನೋ ಕೆಲಸ ಸಿಕ್ಕಿರುತ್ತೆ, ಆ ಥರ ಬೇರೆ ಬೇರೆ ಕಾರಣಕ್ಕೆ ಅವರು ಬೇರೆ ಊರಿಗೆ ಹೋಗಿ ವಾಸ ಮಾಡ್ತಾರೆ. ಅಂದ್ರೆ ಕುಟುಂಬ ಬಿಟ್ಟು ಬೇರೆ ಕಡೆ ವಾಸ ಮಾಡೋಕ್ಕೆ ಶುರು ಮಾಡ್ತಾರೆ. ಅದೇ ರೀತಿ ಹೊಸದಾಗಿ ಹುಟ್ಟಿರೋ ಸದಸ್ಯರಿರ್ಬೋದು, ಅಥವಾ ಮದುವೆ ಆದಾಗ ಹೊಸದಾಗಿ ಕುಟುಂಬಕ್ಕೆ ಸೇರ್ಪಡೆ ಆಗೋ ಸದಸ್ಯರು, ಈ ರೀತಿ ಕುಟುಂಬಕ್ಕೆ ಸದಸ್ಯರು ಸೇರ್ಪಡೆನೂ ಆಗ್ತಿರ್ತಾರೆ, ಕೆಲವರು ಬಿಟ್ಟು ಹೋಗ್ತಿರ್ತಾರೆ ಬೇರೆ ಕಡೆಗೆ ಅಲ್ವಾ. ಇದು ಯಾವಾಗಲೂ ನಾವು ಗಮನಿಸಬೇಕು. ನಿನ್ನ ಕುಟುಂಬದ ವಂಶವೃಕ್ಷ ಬರೇ. ಇದೇ ರೀತಿ ಏನ್ ಮಾಡ್ಬೇಕು ಈಗ ಮಕ್ಕಳೇ? ನಿಮ್ ಕುಟುಂಬದ ವಂಶವೃಕ್ಷ ಬರೀಬೇಕು. ಕೆಳಗಡೆ ಮೊದಲು ನಿಮ್ ಕುಟುಂಬದ ಹಿರಿಯ ಸದಸ್ಯರು, ನಿಮ್ಮ ಅಪ್ಪ ಅಮ್ಮ ಇರ್ಬೋದು, ಅಥವಾ ನಿಮ್ಮ ಅಜ್ಜಿ ತಾತ ಯಾರು ಇರ್ತಾರ ಅವ್ರದ್ದು ಬರ್ಕೊಂಡು, ಆಮೇಲೆ ಅವ್ರ ಮಕ್ಕಳು ಆ ಥರ ನೀವು ಈ ಥರ ವಂಶವೃಕ್ಷ ಬರೆಯಕ್ಕೆ ಪ್ರಯತ್ನ ಮಾಡ್ತೀರಾ? ನಿನ್ನ ಕುಟುಂಬದಲ್ಲಿ ಹೊಸದಾಗಿ ಯಾರಾದರೂ ಸದಸ್ಯರು ಸೇರಿದ್ದರೆ ವಂಶವೃಕ್ಷದಲ್ಲಿ ಅವರಿಗೆ ತ್ರಿಕೋನ ಗುರುತು ಮಾಡು, ಅವರ ವಿವರಗಳನ್ನು ಇಲ್ಲಿ ಬರೆ. ಈ ರೀತಿ ತ್ರಿಕೋನ ಗುರುತು ಮಾಡಬೇಕು. ಅಂದ್ರೆ ವಂಶವೃಕ್ಷದಲ್ಲಿ ಹೊಸದಾಗಿ ಯಾರು ಸದಸ್ಯರು ಸೇರ್ಕೊಂಡಿದ್ರೆ, ಹೊಸದಾಗಿ ಈ ತರ ಹೇಳೋದಾಗ್ಲೇ ಹೊಸದಾಗಿ ಹುಟ್ಟಿರುವಂಥ ಸದಸ್ಯರಾಗಿರ್ಬೋದು, ಅಥವಾ ಮದುವೆ ಆಗಿ ಹೊಸದಾಗಿ ಸೇರ್ಪಡೆ ಆಗಿರೋ ಸದಸ್ಯರು, ಈ ರೀತಿ ಸದಸ್ಯರು ಸೇರ್ಪಡೆ ಆಗಿದ್ರೆ ಅವ್ರನ್ನ ವಂಶವೃಕ್ಷದಲ್ಲಿ ತ್ರಿಕೋನ ಆಕಾರ ಹಾಕ್ಬಿಟ್ಟು ಗುರುತಿಸ್ಬೇಕು. ಗೊತ್ತಾಯ್ತಾ? ಅವ್ರ ವಿವರಗಳಲ್ಲಿ ಕೆಳಗಡೆ ಬರೀಬೇಕು. ಯಾವ ರೀತಿ ನೋಡಿ, ಕೋಷ್ಟಕ ಕೊಟ್ಟಿದೆ, ಒಂದು ನೋಡೋಣ ಬನ್ನಿ ಇಲ್ಲಿ. ನೋಡಿ ಏನ್ ಮಾಡ್ಬೇಕು ಕೋಷ್ಟಕದಲ್ಲಿ, ಈ ತರ ಹೆಸರು, ಸಂಬಂಧ, ಬಂದ ಊರು, ಬಂದ ಕಾರಣ, ಈ ತರ 4 ಕಂಬ ಸಾಲಿದೆ. ಅಂದ್ರೆ ಹೊಸದಾಗಿ ಸದಸ್ಯರ ಹೆಸರು ಬರಿಬೇಕು,
ಸಂಬಂಧ, ಅವ್ರು ಹೇಗ್ ಸಂಬಂಧ ಕುಟುಂಬಕ್ಕೆ ಅದನ್ನ ಬರಿಬೇಕು. ಬಂದ ಊರು, ಯಾವ ಊರಿಂದ ಬಂದಿದ್ದಾರೆ ಅವರು ಅದನ್ನ ಬರೆದ್ಬಿಟ್ಟು, ಬಂದ ಕಾರಣ ಯಾಕೆ ಕುಟುಂಬಕ್ಕೆ ಹೊಸದಾಗಿ ಸೇರ್ಪಡೆ ಆಗ್ತಾರೆ ಅದನ್ನು ಕೂಡ ಬರಿಬೇಕಿಲ್ಲಿ. ಮಾಡ್ತೀರಾ ಈ ತರ ನೀವು? ನಿನ್ನ ಕುಟುಂಬದಿಂದ ಯಾರಾದರೂ ಸದಸ್ಯರು ಬೇರೆಡೆಗೆ ಹೋಗಿದ್ದರೆ ಅವರಿಗೆ ವೃತ್ತ ಗುರುತು ಹಾಕು, ಅವರ ವಿವರಗಳನ್ನು ಇಲ್ಲಿ ಬರೆ. ಅದೇ ರೀತಿ ನಿಮ್ ವಂಶವೃಕ್ಷ ಬರೀತಿರಲ್ಲ, ಆ ತರ ಕುಟುಂಬದಲ್ಲಿ ಯಾರು ಸದಸ್ಯರು ಕುಟುಂಬ ಬಿಟ್ಟು ಬೇರೆ ಕಡೆ ಹೋಗಿರ್ತಾರಲ್ವಾ, ಅವಾಗ ಏನ್ ಮಾಡ್ಬೇಕಂತವ್ರಿಗೆ ನೀವು ವೃತ್ತ ಗುರ್ತು ಮಾಡ್ಬೇಕು. ಆಯ್ತಾ? ಅವ್ರ ವಿವರನ ಇಲ್ಲಿ ಬರಿಬೇಕು. ಯಾವ ರೀತಿ ಬರಿಬೇಕು ವಿವರನ? ಒಂದು ಕೋಷ್ಟಕ ಕೊಟ್ಟಿದೆ ನೋಡಿ, ಮುಂದೆ ನೋಡಂತೆ. ನೋಡಿ, ಮತ್ತೆ ಹೆಸರು, ಸಂಬಂಧ, ಈಗಿರುವ ಊರು, ಬೇರೆಡೆಗೆ ಹೋಗಲು ಕಾರಣ. ಮತ್ತೆ ಹೆಸರು ಬರಿಬೇಕು, ಸಂಬಂಧ ಬರಿಬೇಕು, ಅಂದ್ರೆ ಕುಟುಂಬಕ್ಕೆ ಯಾವ ರೀತಿಯ ಸಂಬಂಧಪಟ್ಟಿದ್ದಾರೆ ಅಂತ. ಈಗ ಅವರು ಈಗಿರೋ ಊರು ಅಂದ್ರೆ ನಿಮ್ಮ ಜೊತೆ ಇರ್ತಾರಲ್ವಾ ಆ ಊರು ಬರಿಬೇಕು. ಬೇರೆಡೆಗೆ ಹೋಗಲು ಕಾರಣ ಏನು ಅಂದ್ರೆ, ಈ ಕುಟುಂಬ ಬಿಟ್ಟು ಬೇರೆಡೆಗೆ ಯಾಕೆ ಹೋಗ್ತೀಯಾರ ಅವರು? ಆಗಲೇ ಅನ್ಕೊಂಡವಲ್ಲ, ಉನ್ನತ ಶಿಕ್ಷಣಕ್ಕಾಗಿ ಹೋಗ್ಬೋದು, ಅದೇ ರೀತಿ ಬೇರೆಡೆ ಕೆಲಸ ಸಿಕ್ಕಿದಾಗ ಬೇರೆಯವ್ರಿಗೆ ಹೋಗ್ತಾರೆ. ಈ ತರ ಕಾರಣಗಳಲ್ಲಿ ನೀವು ಬರಿಬೇಕು. ಈ ತರ ಕೋಷ್ಟಕನ ತುಂಬಿಸ್ಬೇಕು. ಮಾಡ್ತೀರಾ ನೀವು? ಮಕ್ಕಳೇ, ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.